ಸರ್, ಈಗ ನಿಮ್ಮ ವಿರೋಧಿ ಬಣ ಏನಿದೆ ದೆಹಲಿಗೆ ಹೋಗ್ತಾರಂತ ಸರ್, ದೂರು ಕೊಡ್ತಾರಂತ ಮುಂದಿನ ವಾರ. ದೆಹಲಿಗೆ ಹೋಗಲಿ, ನೀವು ವಾಷಿಂಗ್ಟನ್ಗೆ ಹೋಗಲಿ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಸತ್ಯ ಸತ್ಯನೇ. ಅಧ್ಯಕ್ಷರ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ತಾನೆ, ಇವನು ಗುಂಡಾಗಿರಿ ಮಾಡ್ತಾನೆ. ನೀವು ಮಾಧ್ಯಮದವರು ಎಂಥವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಗುರ್ತತಂದ್ರೆ ಸಮಾಜನಾಗ ಒಳ್ಳೆ ರಾಜಕಾರಣಿಗಳು ಲೋಫರ್ಸು ಕಿಸೆ ಕತ್ತರಿಸೋರು, ಯಾವುದು SC ST ಜನಾಂಗದ ಮೀಸಲಾತಿ ತೊಗೊಂಡವ್ರು, ದಲಿತರ ಮೀಸಲಾತಿಯನ್ನು ಕಸ್ಕೊಂಡ ನಾಲ್ಕರದ್ದು ನೀವು ಮುಂಜಾನೆ ಹೇಳೋಣ ನಂದು ಆದ್ಕೊಳ್ಳಿ. ಈಗ ಅಲ್ಲೇ ಇಂಡೈರೆಕ್ಟ್ ಅಂದ್ರೆ ಏನು ಸೀದಾ ನೀವು ಫೋನ್ ಮಾಡಿ ಹೇಳ್ತೀರಿ ಯತ್ನಾಳದಾಗೈತೆ ಅಂದ್ಕೊಳ್ಳಿ. ನಿಮ್ಗೆ ಯಾರು ಸಿಗೋದಿಲ್ಲ, ನೀವು ವಿಜೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ. ಅವ್ರು ಬೇಕಾದ್ರೆ ಅವರಪ್ಪನ ತಗೋರಿಲ್ಲ, ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡ್ಲಿಕ್ಕೆ ತಯಾರದಾನ, ನನ್ನ ಮಗ ಹಂಗದಾನ ಅಂತ ಹೇಳಕತ್ತಿ ಅದವ್ರಿಗೆ ಬಿಡ್ರಿ. ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ ಸರ್, ಇಟ್ಟ ಹೆಜ್ಜೆನ ಯಾವತ್ತು ನಾವೇನು ಬಿಟ್ಟು ನಾವೇನು ಇಟ್ಟ ಹೆಜ್ಜೆ ನಾವು ಬಿಡಲಾರ್ದು ಅವರಪ್ಪನ ಹಂಗದಿ. ಸರ್, ಈಗ ನಾಲಾಯಕನ ಒಂದು ಪದ ಬಳಕೆ ಮಾಡಿ ಯಾರಿ ರಮೇಶ್ ಜಾರಕಿಹೊಳಿ ಯಾರಿಗ್ರಿ? ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರಿಗೆ ನೀವು ಭಾಳ ಸಾಜೂಗ ಅನ್ಬೇಕಾ, ಅಥವಾ ಅಂಥ ದೇಶಕ್ಕಂಟ ಅಪ್ರತಿಮ ನಾಯಕ ಅನ್ಬೇಕಾ? ಏನು ನೀವೇ ಹೇಳ್ರಿ. ನಾಲಾಯಕನ್ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ ಮುಖ್ಯಮಂತ್ರಿ. ಇದು ತನಿಖೆ ಮಾಡಿರಿ. ಕಾಂಗ್ರೆಸ್ನವ್ರು ನಿಮಗೆ ತಾಕತ್ತಿತ್ತು ಅಂದ್ರೆ, ಸಿದ್ದರಾಮಯ್ಯಗೆ ತಾಕತ್ತಿತ್ತು, DK ಶಿವಕುಮಾರ್ಗಿತ್ತು ಅಂದ್ರೆ, ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳಾಗ್ಯಾವ, ಯಾವ ಸಹಿ ಅದಾವು ಎಲ್ಲದಕ್ಕೂ ಇದಕ್ಕೆ ಕೊಟ್ಟು ಕಳಿಸ್ತಿರಲ್ಲ, ಎಲ್ಲಿ ಮನೆ ಸಿಟಿ ಕಳಿಸಿದ್ರಲ್ಲ ಫಾರೆನ್ಸಿಕ್, ಇದನ್ನು ಕಳಿಸ್ರಿ. ಇವೆಲ್ಲ ಸಹಿ, ಇವೆಲ್ಲ ಸಹಿ ಕಳಿಸ್ರಿ. ಇಲ್ಲ ಯಡಿಯೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ, ರಮೇಶ್ ಜಾರಕಿಹೊಳಿ ನಾಲಾಯಕ ಅಂದ್ರೆ ನಾವು ವಾಪಸ್ ತಗೋತೀವಿ. ಅದು ಪ್ರೂವ್ ಆಯ್ತು ಅಂದ್ರೆ ನಾಲಾಯಕ ಅನ್ನೋದು ಪ್ರೂವ್ ಆಯ್ತು.